ಚುನಾವಣೆ ಸಂದರ್ಭದಲ್ಲಿ ಆಡುವ ಭಾಷಣಗಳ ಪೈಕಿ ಕೆಲವೊಬ್ರು ಕಾಂಟ್ರವರ್ಸಿ ಆಗ್ಲಿ ಅಂತಲೇ ಮಾತನಾಡ್ತಾರೆ, ಕೆಲವೊಬ್ರು ಮಾತನಾಡಿದ್ದೆಲ್ಲ ಕಾಂಟ್ರವರ್ಸಿ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಆಡಿದ ಮಾತು ಯಾವ ಆಂಗಲ್ ನಲ್ಲಿ ಇದೆಯೋ ಗೊತ್ತಿಲ್ಲ. ನಾನು ಆಗ್ಲೇ ಹೇಳಿದ ಎರಡು ಆಯಾಮಗಳಲ್ಲಿ ಯಾವ ಆಯಾಮದ್ದೋ ಗೊತ್ತಿಲ್ಲ. ಆದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರ ವಿರುದ್ಧವಾಗಿ ಮಾತನಾಡಿದ್ರು, ಗೂಂಡಾ, ರೌಡಿ, ನರಮೇಧ ನಡೆಸಿದಾತ ಅನ್ನೋ ಹೇಳಿಕೆಗಳನ್ನ ನೀಡಿದ್ರು. ಬಿಜೆಪಿ ನಿಯೋಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ, ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ, ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ. ಈಗ ಯತೀಂದ್ರ ಸಿದ್ದರಾಮಯ್ಯವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತಿನ ಮಹಾಭಾರತ ಚರ್ಚೆಯ ವಿಚಾರ ಕೂಡ ಅದೇ, ಯತೀಂದ್ರ ಸಿದ್ದರಾಮಯ್ಯನವರ ಅಮಿತ್ ಶಾ ಕುರಿತಾದ ಹೇಳಿಕೆ. ನಾನು ಸ್ಮಿತಾ ರಂಗನಾಥ್. ನಾನು ನಿರಂಜನ್. ಬನ್ನಿ ಶುರು ಮಾಡೋಣ. ಮೋಹನ್ ವಿಶ್ವ ಬಿಜೆಪಿ ವಕ್ತಾರರು, ವೀರಣ್ಣ ಜೆಡಿಎಸ್ ವಕ್ತಾರರು, ರಾಮಕೃಷ್ಣ ಕಾಂಗ್ರೆಸ್ ವಕ್ತಾರರು. ನಮಸ್ತೆ. ನಮಸ್ತೆ ರಾಮಕೃಷ್ಣ ಅವರೇ, ಹೇಗಿದ್ದೀರಾ? ನರಮೇಧ ನಡೆಸಿದ ಆರೋಪ ಇದೆ ಅಂದರು ಯತೀಂದ್ರ ಸಿದ್ದರಾಮಯ್ಯ. ಅಂದರೆ ಇಂಗ್ಲೀಷಲ್ಲಿ ಮ್ಯಾಸೆಕರ್ ಅಂತಾರೆ, ಮ್ಯಾಸೆಕರ್, ಜೆನೋಸೈಡ್, ಜನರನ್ನು ಸಾಯಿಸಿದ್ದು ಅಂತ ಹೇಳಿದ್ದು, ಗುಂಡ, ರೌಡಿ. ಇದೇನು ಭಾಷೆ ಇದು ರಾಮಕೃಷ್ಣ ಅವರೇ? ಇಲ್ಲ, ಕೆಲವು ವ್ಯಕ್ತಿಗಳು ಭಾರತದಲ್ಲಿ ತಮ್ಮ ಇತಿಹಾಸವನ್ನು ಉಳಿಸಿ ಹೋಗ್ತಾರೆ, ಇನ್ನೊಬ್ಬರು ಮಾದರಿ ಆಗ್ತಾರೆ, ಇನ್ನೊಬ್ಬರಿಗೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗ್ತಾರೆ. ಆದರೆ ನಮ್ಮ ದೇಶದಲ್ಲಿ ಈಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳಲ್ಲಿ ಆ ರೀತಿಯಾದಂಥ ಒಂದು ಛಾಯೆ ಆಗಲಿ, ಅವರಲ್ಲಿರ್ತಕ್ಕಂಥ ಗುಣಗಳಾಗಲಿ ಈ ದೇಶದ ನಾಗರಿಕರಿಗೆ ಅದೆಂದೂ ಹೊಂದ್ಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಅವರ ಇತಿಹಾಸ, ಅವರ ಹಿನ್ನೆಲೆ ನೋಡಿದಾಗ ಅವರ ರಾಜಕೀಯ ಹುಟ್ಟು ಆ ರೀತಿ ಆಗಿರುತ್ತದೆ. ವಿನಾಕಾರಣ ಯಾರು ಕೂಡ ಇದು ಇವರೊಬ್ಬರೇ ಇಲ್ಲ, ಇಡೀ ದೇಶದ ತುಂಬ ಅಮಿತ್ ಶಾ ಅವರ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೀವಿ, ಆ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಆ 1% ಗುಣಗಳನ್ನು ಹೊಂದಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ವಿದೇಶ ಅವರ ಬಗ್ಗೆ ಏನು ಅಂತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು 2002ರಿಂದ ಕೂಡ ನಾವು ನೋಡ್ತಾ ಬರ್ತಿದ್ದೇವೆ. ಹಾಗಾಗಿ ಇಂಥ ವ್ಯಕ್ತಿಗಳು ಪದೇ ಪದೇ ವಾಗ್ಯುದ್ಧಕ್ಕೆ ಕಾರಣ ಆಗೇ ಆಗ್ತಾರೆ. ಅವ್ರ ಅಂತ್ಯ ಆಗೋವರೆಗೂ ಇದಿದ್ದೇ ಇರುತ್ತೆ. ಹಾಗಾಗಿ ಎಲೆಕ್ಷನ್ ಸಮಯ ಬೇರೆ ಇದೆ. ಇದು ಎಲೆಕ್ಷನ್ ಸಮಯದ ಮಾತಿನ ಭರಾಟೆಯಲ್ಲಿ ಹೇಳಿರ್ತಕ್ಕಂಥ ನಿಜ ಅವರ ಹೇಳಿದ್ದಾರೆ. ಹೇಳಿರೋದು ನಾನೇನು ಅಲ್ಲಿ ಅಂತ ನಾನು ಹೇಳಲ್ಲ, ಒಪ್ಕೋತೀರಾ? ಅಲ್ಲ, ಹೇಳಲ್ಲ ಅಂತ ನಾನು ಹೇಳಲ್ಲ. ಕಾರಣ ಇಷ್ಟೇ, ಅವ್ರ ಹಿನ್ನೆಲೆಯಲ್ಲಿ ಇತ್ತು ನೋಡಿ. Even as CBI told the Supreme Court today that former Gujarat Home Minister Shah heading an extortion racket as politician, police criminals nexus. ಯಾ ಕೇಸ್ ಕ್ಲೋಸ್ ಆಗಿದೆಯೋ ಆ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ದು ತಪ್ಪಾಗರೆ ಇತ್ತು ಅಂತ ಹೇಳಿಲ್ಲ. ಇಲ್ಲ, ಇತ್ತು ಅಂತ ಹೇಳಿಲ್ಲ. ಒಂದ್ಸತಿ ಇನ್ನೊಂದ್ಸತಿ ಪ್ಲೇ ಮಾಡ್ಬಿಡಿ, ಕೇಳಿಸ್ಕೊಂಡ್ಬಿಡಿ. ಇತ್ತು ಅಂತ ಹೇಳಿದ್ರೆ ಈಗ್ಲೂ ಅವರು ಗೂಂಡಾ, ಈಗ್ಲೂ ಅವ್ರು ರೌಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಒಂದ್ಸತಿ ಕೇಳಿಸ್ಬಿಡಿ ಅಪ್ಪ ಅದನ್ನ, ಯತೀಂದ್ರ ಅವ್ರು ಮಾತನಾಡಿದ್ದು. ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದ ಅಮಿತ್ ಶಾ ಅವರೊಬ್ಬರು ಗೂಂಡಾ, ರೌಡಿ, ಗುಜರಾತ್ನಲ್ಲಿ ಕೊಲೆ ಆರೋಪ. ಸಾಕು ಏನ್ ಸರ್, ಅವರೊಬ್ಬ ಎರಡನ್ನು ತಗೋಬೇಡಿ ನೀವು. ಯಾವಾಗ್ಲೂ ಅಷ್ಟೇ ನಮ್ಮ ಮಾಧ್ಯಮ ಮಿತ್ರರು ರಿಕ್ವೆಸ್ಟ್ ಮಾಡೋದೇನು ರಾಮಕೃಷ್ಣ ಅವರೇ, ಇಡೀ ದಿನ ಪ್ಲೇ ಮಾಡಿದೀವಿ, ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಮಾತ್ರ ಈಗ ಅಷ್ಟು ಸಾಕು. ಅವರೊಬ್ಬ ಈಗ ಪೂರ್ತಿ ಪ್ಲೇ ಮಾಡ್ಸಂದ್ರೆ ಮಾಡ್ತೀವಿ, ನಮ್ಮ ಹತ್ರ ಪೂರ್ತಿ ಇದೆ, ಟೈಮ್ ವೇಸ್ಟ್ ಅಷ್ಟೇ. ಅದೇ ಹೇಳಿ, ಇವಾಗ ನೀವೇನ್ ತೋರಿಸ್ತಾ ಇದ್ರಿ, ಅವ್ರು ಏನ್ ಹೇಳಿದ್ದಾರೆ, ಮತ್ತೆ ನೀವು ಅವ್ರು ಮೀಟ್ ಮಾಡಿದ್ರೆ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ, ಅದ್ರದ್ದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಒಬ್ಬ ಪೊಲಿಟಿಷಿಯನ್ ದೇಶಕ್ಕೆ ಮಾದರಿ ಆಗಿರ್ಬೇಕಾದಂತವ್ರು ಇಷ್ಟು ಹಿನ್ನೆಲೆ ಇಟ್ಕೊಂಡು ಇನ್ನೂ ಪದೇ ಪದೇ ಮಾತಾಡ್ತಾ ಇದೀವಿ 25 ವರ್ಷ ಆದ್ರೂ ಅಂದ್ರೆ ಅವರಲ್ಲಿ ಏನೋ ಬದಲಾವಣೆ ಮಾಡ್ಕೋಬೇಕಾಗ್ತದೆ, ಅವರಲ್ಲಿ ಅವ್ರು ತಿದ್ಕೋಬೇಕಾಗ್ತದೆ. ಈ ದೇಶಕ್ಕೆ ಮಾದರಿ ರಾಜಕಾರಣಿ ಆಗ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷಗಳು ತೀರ್ಮಾನ ಮಾಡಬೇಕಾಗ್ತದೆ. ಅಂತವ್ರನ್ನ ರಾಜಕೀಯದಲ್ಲಿ ಮುಂದುವರಿಸಬೇಕಾ ಬೇಡ ಅಂತಕ್ಕಂಥ ತೀರ್ಮಾನಗಳನ್ನ ಬಿಜೆಪಿ ಅವರು ತೀರ್ಮಾನ ಮಾಡಬೇಕು. ಮೋಹನ್ ವಿಶ್ವ ಅವರೇ, ನಿಮ್ಮ ಮೇಲೆ ಪದೇ ಪದೇ ಕಾಂಗ್ರೆಸ್ನವರು ಆರೋಪ ಮಾಡೋದೇನಂದ್ರೆ ಎಲ್ಲಾ ವಿಚಾರದಲ್ಲೂ ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತ ಹೇಳಿ. ಹೌದಾ? ಆರೋಪ ಅಂತೂ ಮಾಡ್ತಾರೆ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡುವಾಗ ಕೇವಲ ನರಮೇಧ ಅಂತ ಹೇಳಿಲ್ಲ, ಮುಸಲ್ಮಾನರ ನರಮೇಧ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಗಮನಿಸ್ತೀರಿ ನೀವು? ನೋಡಿ ಸ್ಮಿತಾ, ಈ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಮಾತಿದೆ. ಇವ್ರು ಹಿರಿಯಕ್ಕ ಸೋನಿಯಾ ಗಾಂಧಿ ಅವತ್ತು ಶುರು ಮಾಡಿದ್ದು ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ವಿರುದ್ಧ ಇದೇ ಮಾತು ಉಪಯೋಗಿಸಿದ್ರು, ಮೌತ್ ಕಾ ಸೌದಾಗರ್, ಸಾವಿನ ವ್ಯಾಪಾರಿ ಅಂತ ಹೇಳಿ. ಆ ಚಾಳಿ ಅದನ್ನ ಮುಂದುವರ್ಸ್ಕೊಂಡು ಬಂದು ಸಿಕ್ದವರೆಲ್ಲ ಕೆಟ್ಟದಾಗಿ ಮಾತಾಡಿದ್ರು ಮೋದಿ ಅವ್ರ ಬಗ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ಮೋದಿ ಅವರನ್ನ ವಿಷ ಸರ್ಪಕ್ಕೆ ಹೋಲಿಸಿದ್ರು. ಅಷ್ಟೇ ಯಾಕೆ, ಮಾತೆತ್ತರೆ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಮಾತಾಡುವಂತ ಡೋಂಗಿ ಗಾಂಧಿ, ನಕಲಿ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ
ಪಕ್ಷದ ಸುಪ್ರಿಯಾ ಶ್ರೀನಾಥ್ ಇತ್ತೀಚೆಗೆ ಕಂಗನಾ ರನಾವತ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅನ್ನೋದು ಇಡೀ ದೇಶನೇ ನೋಡಿದೆ. ಇವ್ರ ನಾಲ್ಗೆ ಇವ್ರ ಬಾಯಿ ಬಿಟ್ರೆ ಗೂಂಡಾ ಸಂಸ್ಕೃತಿನೇ. ಹಾಗಾದ್ರೆ ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಯಾರು ಕರ್ನಾಟಕದಲ್ಲಿರೋದು? ತೆಗಿಬೇಕಾ ಅವರ ರೌಡಿಸಂ ಹಿಸ್ಟ್ರಿಯನ್ನ? ರೌಡಿಸಂ ಹಿಸ್ಟ್ರಿಗಳನ್ನ ನಿಮ್ದು ರೌಡಿ ಪಕ್ಷ, ನಿಮ್ದು ರೌಡಿ ಪಕ್ಷ. ಕೊತ್ವಾಲ್ ರಾಮಚಂದ್ರನ್ ಶಿಷ್ಯಂದ್ರೆ ನೀವು, ಕೊತ್ವಾಲ್ ರಾಮಚಂದ್ರನ್ ಶಿಷ್ಯಂದ್ರೆ ನೀವು ಕೇಳಿಸ್ಕೊಳ್ಳೇಬೇಕು. ಕೇಳಿಸ್ಕೊಳ್ಳಿ. ಅಮಿತ್ ಶಾ ಅವ್ರ ಬಗ್ಗೆ, ಮಾಧುರಿ ಬಗ್ಗೆ ಮಾತಾಡ್ತಿರಲ್ಲ, ಅವ್ರ ಗೃಹ ಸಚಿವರಾಗಿ ಕೇಳಿಸ್ಕೊಳ್ರಿ. ಅವ್ರ ಗೃಹ ಸಚಿವರಾಗಿದ್ದ ಸಿದ್ದರಾಮಯ್ಯ ಮಗನ್ ಸಂಸ್ಕೃತಿ ಕೇಸ್ ಎಲ್ಲ ಖುಲಾಸೆ ಆಗಿದೆ ತಾನೆ, ಏನ್ ಮಾತಾಡೋದು ಅವ್ರಂಗೆ ಗೂಂಡಾ ಅಂತ ಹೇಳ್ಬಿಟ್ಟು. ಅವ್ರು ಇವತ್ತು ಗೃಹ ಸಚಿವರಾಗಿದ್ದಕ್ಕೇನೆ ಕಳೆದ 10 ವರ್ಷಗಳಲ್ಲಿ ದೇಶ ಜನ ಸುರಕ್ಷಿತವಾಗಿರೋರು. ನಿಮ್ಮ ಜಾಗದಲ್ಲಿ ಗುಜರಾತ್ ಅವ್ರು ಕೇಳ್ತಿರೋ ಪ್ರಶ್ನೆ ವ್ಯಾಲಿಡ್ ಇದೆ. ನೀವು ಅವರು ಇಬ್ರು ಕೂಡ ಕಿರ್ಚ್ ಬಿಟ್ರೆ ನಿಮ್ಮಿಬ್ರು ಅಂಶನೂ ರಿಜಿಸ್ಟರ್ ಆಗಲ್ಲ. ಅವ್ರು ಕೇಳ್ತಿರೋದು ವ್ಯಾಲಿಡ್ ಇದೆ. ಅವ್ರು ಕೇಳ್ತಿರೋದು ಆರೋಪ ಇರ್ಲಿಲ್ವಾ, ಜೈಲಿಗೆ ಹೋಗಿರ್ಲಿಲ್ವಾ ಅಮಿತ್ ಶಾ ಅವರು, ಹೋಗಿದ್ರ ಇಲ್ವಾ, ಕೇಳ್ತಿರೋದು ಗಡಿಪಾರ ಆಗಿದ್ರ ಇಲ್ವಾ, ಕೇಳ್ತಿರೋದು ವ್ಯಾಲಿಡ್ ಇದೆ. ಹಾಗಾದ್ರೆ ಇವ್ರ ನಾಯಕರು ಭೂಗತ ಲೋಕದ ಬಗ್ಗೆ, ಬೆಂಗಳೂರು ಬಗ್ಗೆ ಮಾತಾಡಿಲ್ವಾ ಮಾಧ್ಯಮಗಳ ಮುಂದೆ? ಪ್ಲೇ ಮಾಡಿಸ್ಲಾ ನಾನು ಆ ವಿಡಿಯೋನ? ಪ್ಲೇ ಮಾಡಿಸ್ಲಾ? ಹಾಗಾದ್ರೆ ಯಾರ್ಯಾರು ಇದಾರೆ ರೌಡಿಗಳು? ಅವರು ಮಾಡಿದ್ರು, ನಾವು ಮಾಡಿದ್ವಿ, ಹಂಗಾಗಿ ಅಲ್ಲಿ ಸರಿ ಹೋಯ್ತು. ಮೈನಾರಿಟಿ ಕಮಿಷನ್, ಅವರು ಮಾಡಿದ್ರು, ನಾವು ಮಾಡಿದ್ವಿ, ಸರಿ ಹೋಯ್ತು. ಹೇಳಿ. ಕರೆಂಟ್ ಮೈನಾರಿಟಿ ಕಮಿಷನ್ ಆಫ್ ಕರ್ನಾಟಕ ಅಧ್ಯಕ್ಷ ಯಾರು? ಚಾಮರಾಜಪೇಟೆ ರೌಡಿ ಶೀಟರ್. ಇವ್ರ ಪಕ್ಷ ರೌಡಿಗಳ ಪಕ್ಷ. ಅದು ರಾಷ್ಟ್ರ ಮಟ್ಟದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ. ಎಲ್ಲಿ ತಗೊಂಡ್ರು ಇವ್ರ ಹಣೆ ಬರನೇ ಇಷ್ಟು. ಅಮಿತ್ ಶಾ ಅವರಷ್ಟು ಗಟ್ಟಿಯಾಗಿರೋದಕ್ಕೇನೆ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲ. ಇವ್ರ ಅಧಿಕಾರದಲ್ಲಿ ಇದ್ದಾಗ ಇವ್ರ ಯೋಗ್ಯತೆಗೆ 3 ತಿಂಗಳು ಬಾಂಬ್ ಬ್ಲಾಸ್ಟ್. ಡೆಲ್ಲಿ 3 ಸಲ, ಬಾಂಬೆ 3 ಸಲ, ವಾರಣಾಸಿ, ಜೈಪುರ, ಅಹಮದಾಬಾದ್, ಬೆಂಗಳೂರು, ಪುಣೆ, ಹೈದರಾಬಾದ್ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್. ಅಮಿತ್ ಶಾ ಅವರಷ್ಟು ಗಟ್ಟಿ ಇರೋದಕ್ಕೆ ಹೆಂಗಿರೋದು? ಅಮಿತ್ ಶಾ ಅವರಷ್ಟು ಗಟ್ಟಿ ನಾಯಕತ್ವನೇ ಆರ್ಟಿಕಲ್ 370 ತೆಗೆದು ಕಾಶ್ಮೀರಲ್ಲಿ ಯಾರು ಇವ್ರ ಯೋಗ್ಯತೆಗೆ ರೌಡಿಗಳನ್ನ ಇಟ್ಕೊಂಡು ಪಕ್ಷ ಕಟ್ಟುವಂತದ್ದು. ಒಂದೇ ಉಸಿರಲ್ಲಿ ಎಲ್ಲ ಹೇಳ್ಬಿಟ್ರೆ ನೀವು ಇನ್ನ 20 ನಿಮಿಷ ಇದೆ, 20 ನಿಮಿಷ ಅಲ್ಲ 20 ನಿಮಿಷ ಇದೆ. ಓಕೆ, ಸಂಸ್ಕೃತಿ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಈಗ ನೋಡಿ, ಸರಿ ಏನು ತಪ್ಪೇನು, ಸುಳ್ಳು ಏನು ನಿಜ ಏನು ಅಂತ ಕೇಳೋಣ. ಈಗ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.